ನಮಸ್ಕಾರ. ಎನ್ಆರ್ ಸುದ್ದಿ ಸಮಾಚಾರಕ್ಕೆ ಸ್ವಾಗತ. ಇಂದು ಸೋಮವಾರ. ನಾನು ಭಾಗ್ಯ ನಂಜುಂಡಸ್ವಾಮಿ. ಸುದ್ದಿಗಳ ವಿವರ. ರಾಜ್ಯದ ಹಲವು ಜಿಲ್ಲಾ ಕೇಂದ್ರಗಳಲ್ಲಿ ಸರ್ಕಾರವು ಹಿರಿಯ ನಾಗರಿಕ ಸಮಿತಿ ಹುಟ್ಟುಹಾಕಿ ಪ್ರತಿ ವರ್ಷ ಸಮಿತಿಗೆ 12 ಲಕ್ಷ ರೂಪಾಯಿ ಅನುದಾನ ನೀಡುತ್ತಿದೆ. ಅದೇ ರೀತಿ ತಾಲೂಕು ಕೇಂದ್ರಗಳಲ್ಲೂ ಸರ್ಕಾರವು ಹಿರಿಯ ನಾಗರಿಕ ಸಮಿತಿ ರಚನೆ ಮಾಡಬೇಕು ಎಂದು ತಾಲೂಕು ಹಿರಿಯ ನಾಗರಿಕ ಸಮಿತಿಯ ನಿಕಟಪೂರ್ವ ಅಧ್ಯಕ್ಷ BK ಜಾನಕಿರಾಮ್ ಸರ್ಕಾರವನ್ನು ಆಗ್ರಹಿಸಿದರು. ಅವರು ಶನಿವಾರ ಸಿಂಸೆಯ ಕನ್ಯಾಕುಮಾರಿ ಕಂಫರ್ಟ್ ಹಾಲ್ನಲ್ಲಿ ತಾಲೂಕು ಹಿರಿಯ ನಾಗರಿಕ ಸಮಿತಿಯ 2024-25ನೇ ಸಾಲಿನ ಸರ್ವ ಸದಸ್ಯರ ಸಭೆ ಹಾಗೂ 75 ವರ್ಷ ತುಂಬಿದ 23 ಹಿರಿಯ ನಾಗರಿಕರಿಗೆ ಸನ್ಮಾನಿಸುವ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಮಾತನಾಡಿದರು. ಈಗಾಗಲೇ ರಾಜ್ಯದ 14 ಜಿಲ್ಲೆಗಳ ಜಿಲ್ಲಾ ಕೇಂದ್ರದಲ್ಲಿ ರಾಜ್ಯ ಸರ್ಕಾರದ ಹಿರಿಯ ನಾಗರಿಕ ಸಮಿತಿ ಇದೆ. ಈ ಸಮಿತಿಗೆ ಜಿಲ್ಲಾಧಿಕಾರಿಗಳೇ ಅಧ್ಯಕ್ಷರಾಗಿದ್ದಾರೆ. ಜಿಲ್ಲಾ ಪೊಲೀಸ್ ಅಧೀಕ್ಷಕರು ಕಾರ್ಯದರ್ಶಿಗಳಾಗಿದ್ದಾರೆ. ಆ ಸಮಿತಿಗಳಿಗೆ ಪ್ರತಿ ವರ್ಷ ಸರ್ಕಾರವು 12 ಲಕ್ಷ ರೂಪಾಯಿ ಅನುದಾನವನ್ನು ನೀಡುತ್ತಿದೆ. ಆ ಹಿರಿಯ ನಾಗರಿಕ ಸಮಿತಿಯಲ್ಲಿ ಹಿರಿಯರ ಆರೋಗ್ಯ, ಆಟೋಟ ಚಟುವಟಿಕೆ ಮುಂತಾದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುತ್ತಿದೆ. ಸಮಾಜ ಕಲ್ಯಾಣ ಇಲಾಖೆಯಡಿ ಹಿರಿಯ ನಾಗರಿಕ ಸಮಿತಿ ಬರಲಿದೆ. ಇದೇ ರೀತಿ ಪ್ರತಿ ತಾಲೂಕಿನಲ್ಲೂ ಸರ್ಕಾರವೇ ಹಿರಿಯ ನಾಗರಿಕ ಸಮಿತಿ ರಚನೆ ಮಾಡಿ ಹಿರಿಯರ ಕಲ್ಯಾಣಕ್ಕಾಗಿ ಅನುದಾನ ನೀಡಬೇಕು. ಈ ಹಿಂದೆ ಕುಮಾರಸ್ವಾಮಿ ಮುಖ್ಯಮಂತ್ರಿಯಾಗಿದ್ದಾಗ ತಾಲೂಕು ಹಿರಿಯ ನಾಗರಿಕ ಸಮಿತಿಯಿಂದ ಪತ್ರ ಬರೆಯಲಾಗಿತ್ತು ಎಂದರು. ರಾಜ್ಯ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಎಂ ಶ್ರೀನಿವಾಸ್ ಅವರು ನಮ್ಮ ತಾಲೂಕು ಸಮಿತಿಯ ಸದಸ್ಯರಾಗಿದ್ದಾರೆ. ಅವರ ಮೂಲಕ ಮತ್ತೆ ಸರ್ಕಾರಕ್ಕೆ ಮನವಿ ಸಲ್ಲಿಸಿ ತಾಲೂಕು ಹಿರಿಯ ನಾಗರಿಕ ಸಮಿತಿ ರಚಿಸುವಂತೆ ಒತ್ತಾಯಿಸಲಾಗುವುದು ಎಂದರು. ತಾಲೂಕು ಹಿರಿಯ ನಾಗರಿಕ ವೇದಿಕೆಯ ಪ್ರಧಾನ ಕಾರ್ಯದರ್ಶಿ PS ವಿದ್ಯಾನಂದಕುಮಾರ್ ಮಾತನಾಡಿ, ಪ್ರಸ್ತುತ ನಮ್ಮ ತಾಲೂಕು ನಾಗರಿಕ ಸಮಿತಿಯಲ್ಲಿ 140 ಸದಸ್ಯರಿದ್ದಾರೆ. ಮುಂದೆ ಹೊಸದಾಗಿ ಸದಸ್ಯರನ್ನು ಸೇರಿಸಲಾಗುತ್ತಿದ್ದು ಕನಿಷ್ಠ 250 ಸದಸ್ಯರು ಇರಬೇಕು ಎಂಬ ಆಶಯ ಹೊಂದಿದ್ದೇವೆ ಎಂದರು. ಉಪಾಧ್ಯಕ್ಷ PK ಬಸವರಾಜ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಈಗ 100 ದಾಟಿದೆ. ಇದು ಹೆಮ್ಮೆಯ ವಿಷಯ. ಅವ್ರ ಕ್ರೀಡೆಯಲ್ಲಿ ನಾವು 4 ಕೆಲಸ ಮಾಡಿದ್ದೀವಿ. ತಾವೆಲ್ಲರೂ ಜೋರಾದ ಚಪ್ಪಾಳಿಯೊಂದಿಗೆ ಅವರನ್ನ ಅಭಿನಂದಿಸಿ ಅಂತ ಹೇಳಿ ವಿನಂತಿ ಮಾಡ್ತಾ ಇದ್ದೇನೆ. ಸಭೆಯಲ್ಲಿ ಹಿರಿಯ ನಾಗರಿಕ ಸಮಿತಿಯ ನಿಕಟಪೂರ್ವ ಕಾರ್ಯದರ್ಶಿ MP ಚಕ್ರಪಾಣಿ, ಜಂಟಿ ಕಾರ್ಯದರ್ಶಿ ಕುಮಾರ್ G ಶೆಟ್ಟಿ, ಖಜಾಂಚಿ KS ರಾಜ್ಕುಮಾರ್ ಇದ್ದರು. ಕುಮಾರ್ G ಶೆಟ್ಟಿ ವರದಿ ವಾಚಿಸಿದರು. ಪ್ರಧಾನ ಕಾರ್ಯದರ್ಶಿ PS ವಿದ್ಯಾನಂದಕುಮಾರ್ ಕಾರ್ಯಕ್ರಮ ನಿರೂಪಿಸಿದರು. ಇದೇ ಸಂದರ್ಭದಲ್ಲಿ 75 ವರ್ಷ ತುಂಬಿದ 23 ಹಿರಿಯರನ್ನು ಗೌರವಿಸಲಾಯಿತು. ಸನ್ಮಾನಿತರ ಪರವಾಗಿ SS ಶಾಂತಕುಮಾರ್, DC ದಿವಾಕರ್ ಮಾತನಾಡಿದರು. ನರಸಿಂಹರಾಜಪುರ ಪಟ್ಟಣದ ರಸ್ತೆ ಅಗಲೀಕರಣದಲ್ಲಿ 60 ಅಡಿ ಬದಲಿಗೆ 38 ಅಡಿ ಮಾತ್ರ ರಸ್ತೆ ಅಗಲೀಕರಣ ಮಾಡಬೇಕು ಎಂದು ಒತ್ತಾಯಿಸಿ ರಸ್ತೆ ಅಗಲೀಕರಣ ವ್ಯಾಪ್ತಿಗೆ ಒಳಪಡುವ 56 ಸಹಿ ಇರುವ ಮನವಿ ಪತ್ರವನ್ನು ಖಾತೆದಾರರು ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿಗಳಿಗೆ ಸಲ್ಲಿಸಿದರು. ಮನವಿಯಲ್ಲಿ ಪ್ರವಾಸಿ ಮಂದಿರ ಸರ್ಕಲ್ನಿಂದ ಬಸ್ ನಿಲ್ದಾಣದವರೆಗೆ ಉದ್ದೇಶಿತ ರಸ್ತೆ ಅಗಲೀಕರಣದ ಬಗ್ಗೆ ಖಾತೆದಾರರ ಸಭೆಯಲ್ಲಿ ನಮಗೆ ಮಾಹಿತಿ ನೀಡಲಾಗಿತ್ತು. ಆ ಸಭೆಯಲ್ಲಿ ಪರಿಹಾರದ ಬಗ್ಗೆ ಯಾವುದೇ ಸ್ಪಷ್ಟವಾದ ಲಿಖಿತ ಮಾಹಿತಿ ಇರಲಿಲ್ಲ. ರಸ್ತೆ ಅಗಲೀಕರಣಕ್ಕೆ ನಮ್ಮ ಆಕ್ಷೇಪವಿಲ್ಲ. ರಸ್ತೆ ಅಗಲೀಕರಣ ಮಾಡಿದರೆ ಒಂದೇ ಕಂತಿನಲ್ಲಿ ಖಾತೆದಾರರಿಗೆ ಪರಿಹಾರ ನೀಡಬೇಕು. 60 ಅಡಿ ರಸ್ತೆ ಅಗತ್ಯವಿಲ್ಲ. 38 ಅಡಿ ಮಾತ್ರ ರಸ್ತೆ ವಿಸ್ತರಣೆ ಮಾಡಿದರೆ ಈಗ ಇರುವ ರಸ್ತೆಯ 2 ಪಟ್ಟಿನಷ್ಟು ಅಗಲವಾಗುತ್ತದೆ. ಇದರಲ್ಲಿ ವಾಹನ ನಿಲುಗಡೆ, ಚರಂಡಿ, ವಿದ್ಯುತ್ ಕಂಬಕ್ಕೆ ಬೇಕಾದ ಸ್ಥಳಾವಕಾಶ ಸಿಗಲಿದೆ. ಕಾಮಗಾರಿ ಆರಂಭಕ್ಕೆ ಮುನ್ನವೇ ಕಾನೂನುಬದ್ಧವಾಗಿ ಪರಿಹಾರ ನೀಡಬೇಕು ಎಂದು ಆಗ್ರಹಿಸಿದ್ದಾರೆ. ಮನವಿ ಪತ್ರವನ್ನು ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿಗಳಿಗೆ ನೀಡಿದರು. ಮನವಿ ನೀಡುವ ಸಂದರ್ಭದಲ್ಲಿ ಖಾತೆದಾರರಾದ ಡಾಕ್ಟರ್ ಶಿವಕುಮಾರ್, KV ವಿಜಯಕುಮಾರ್, ಮಂಜುನಾಥ್, ರೇವಣ್ಣ, ಅರುಣ್ ಕುಮಾರ್ ಜೈನ್, NR ಸತ್ಯನಾರಾಯಣ ಶ್ರೇಷ್ಠಿ, NS ಅಜಯ್, DT ಸಂದೇಶ್ ಇದ್ದರು. ನರಸಿಂಹರಾಜಪುರ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಒಂಟಿ ಸಲಗವೊಂದು ಜಮೀನುಗಳಿಗೆ ನುಗ್ಗಿ ಅಡಿಕೆ, ಬಾಳೆ, ಭತ್ತದ ಗದ್ದೆ ಹಾಳು ಮಾಡುತ್ತಿದ್ದು ರೈತರು ಆತಂಕದಲ್ಲಿದ್ದಾರೆ. ಶನಿವಾರ ರಾತ್ರಿ ತಾಲೂಕಿನ ಸೀತೂರು ಗ್ರಾಮ ಪಂಚಾಯಿತಿಯ ಕೊನೋಡಿ ಗ್ರಾಮದ ಹೆರಂದೂರಿನ ಶ್ರೀನಿವಾಸ ಅವರ ತೋಟಕ್ಕೆ ಬಂದ ಒಂಟಿ ಸಲಗ ಬಾಳೆ ತಿಂದು ಹಾಕಿದೆ. ಸಮೀಪದ HE ದಿವಾಕರ್ ಅವರ ಮನೆಯ ಸಮೀಪವೇ ಹಾದು ಹೋಗಿ ಕೊನೋಡಿ ಶ್ರೀಧರ ಪೂಜಾರಿ ಅವರಿಗೆ ಸೇರಿದ ಭತ್ತದ ಗದ್ದೆ ಹಾಳು ಮಾಡಿದೆ. ನಂತರ ಕೃಷ್ಣೇಗೌಡರ ಗದ್ದೆ,
ಅಡಿಕೆ ತೋಟ ರಾಮಚಂದ್ರಯ್ಯ ಅವರ ತೋಟಕ್ಕೆ ನುಗ್ಗಿ ಅಡಿಕೆ ಹಾಳು ಮಾಡಿದೆ. ಶ್ರೀನಿವಾಸ್ ಪೂಜಾರಿ ಅವರ ಬೇಲಿ ಮುರಿದು ಹಾಕಿ ನಂತರ ಬೆಳಗಿನ ಜಾವ ಬೆಳ್ಳೂರು ಗುಡ್ಡಕ್ಕೆ ಸೇರಿಕೊಂಡಿದೆ. ಗುಬ್ಬಿಗ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅರಳಿಕೊಪ್ಪದ ಮಾವಿನ ಮಂಜುನಾಥ ಅವರ ತೋಟಕ್ಕೆ ಶುಕ್ರವಾರ ರಾತ್ರಿ ಒಂಟಿ ಸಲಗ ನುಗ್ಗಿ ಅಡಿಕೆ ಹಾಳು ಮಾಡಿದೆ. ಕಲ್ಮನೆ ಮಂಜುನಾಥ ಅವರ ಭತ್ತದ ಗದ್ದೆ ತುಳಿದು ಹಾಕಿದೆ. ಇದರಿಂದ ರೈತರಿಗೆ ಸಾವಿರಾರು ರೂಪಾಯಿ ನಷ್ಟ ಉಂಟಾಗಿದೆ. ನರಸಿಂಹರಾಜಪುರ ಶಂಕರ್ನಾಗ್ ಅಭಿಮಾನಿ ಬಳಗದವರು ಶನಿವಾರ ಪಟ್ಟಣದ ಅಂಬೇಡ್ಕರ್ ವೃತ್ತದಲ್ಲಿ ಶಂಕರ್ನಾಗ್ ಹುಟ್ಟುಹಬ್ಬದ ಪ್ರಯುಕ್ತ ಕೇಕ್ ಕಟ್ಟು ಮಾಡಿ ಸಿಹಿ ಹಂಚಿ ಸಂಭ್ರಮಿಸಿದರು. ಈ ಸಂದರ್ಭದಲ್ಲಿ ಶಂಕರ್ನಾಗ್ ಅಭಿಮಾನಿ ಬಳಗದ ಅಧ್ಯಕ್ಷ ಸುರೇಶ್, ಕಾರ್ಯದರ್ಶಿ ಅಣ್ಣಯ್ಯ, ಸದಸ್ಯರಾದ ಡಿ ನಾಗರಾಜ್, ಶರತ್, ಮನೋಜ್, ಮನು, ಭರತ್, ಕಿಶೋರ್, ಚಿನ್ನು, ಸಂಜು, ಮಂಜು, ವಿಜಯ್ ಕುಮಾರ್, ಅಂಜನ್ ಮತ್ತಿತರರು ಇದ್ದರು. ಅದೇನಾ ದಿನ ಹುರ್ಕೊಂತಾನೆ ಇತ್ತು. ವಂದನೆಗಳು.